ನಮಸ್ಕಾರ. ಇವತ್ತು ಅಂಬಿಕಾತನಯ ದತ್ತ, ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜನ್ಮದಿನ. ಇದನ್ನು ನಾವೆಲ್ಲ ಕವಿ ದಿನ ಅಂತ ಆಚರಣೆ ಮಾಡುತ್ತೇವೆ. ಚಿಕ್ಕಹಳ್ಳಿ ಸಾಧನಕೇರಿಯಿಂದ ಪ್ರಾರಂಭ ಮಾಡಿ ದಿಲ್ಲಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆಯುವವರೆಗೆ ಬೆಳೆದ ದೇಸಿ ಕವಿ, ವರಕವಿ ನಮ್ಮ ಹೆಮ್ಮೆಯ ಡಾಕ್ಟರ್ ದ.ರಾ. ಬೇಂದ್ರೆ ಅವರು. ಅವರ ಅನೇಕ ಕೃತಿಗಳಲ್ಲಿ ಆಧ್ಯಾತ್ಮಿಕತೆಯ ಸಿಂಚನ ಇದೆ. ನಮ್ಮ ದೇಶದ ಗ್ರಾಮಗಳ ಸೊಗಡಿದೆ. ಅನೇಕ ಗುಪ್ತವಾದ ವಿಷಯಗಳ ಅನಾವರಣಗಳಿವೆ. ಶಬ್ದಗಾರುಡಿಗರು ದ.ರಾ. ಬೇಂದ್ರೆ ಅವರು. ಅಂತಹ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ 10 ಕವನ ಸಂಕಲನಗಳನ್ನು ರಚನೆ ಮಾಡಿಕೊಟ್ಟು ಸಾಹಿತ್ಯ ಗಂಗೆಯಲ್ಲಿ ನಮ್ಮೆಲ್ಲರನ್ನ ಮಿಂದೇಳುವ ಅನುಭವಕ್ಕೆ ಗುರಿ ಮಾಡಿದ ಶ್ರೇಷ್ಠ ಕವಿ ದ.ರಾ. ಬೇಂದ್ರೆ ಅವರು. ಅವರ ಈ ಜನ್ಮದಿನದ ಕವಿ ದಿನದ ನಿಮಿತ್ತವಾಗಿ ಅವರ ಒಂದು ಕೃತಿ ಗಂಗಾವತರಣ ಅಂತ, ಆ ಗಂಗಾವತರಣದ ಒಂದು ಗೀತಿಕೆ ಗಂಗಾಷ್ಟಕ ಅಂತ ಸುಂದರವಾದ ಅಶ್ವಧಾಟಿಯಲ್ಲಿ ಬೇಂದ್ರೆಯವರು ರಚನೆ ಮಾಡಿದಂತಹ ಒಂದು ಕವನ, ಅದನ್ನು ಈಗ ವಾಚನ ಮಾಡ್ತಾ ಇದ್ದೇನೆ. ತಾವೆಲ್ಲ ಆಲಿಸಿ ಅದನ್ನು ಆಸ್ವಾದಿಸಿ ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಕವನ ಗಂಗಾಷ್ಟಕ. ನಿನ್ನ ಮಮತೆಯ ಬಯಕೆ ಯಾವು ಹಾಡಿನ ಹಾಲ ನನವರತ ಕರೆಯುತ್ತಿರಲು, ನಿನ್ನ ನೆನೆ ಉದೆ ತಪವು ಉಳಿದ ಶಾಸ್ತ್ರದ ಜಪವು ಕೊರಳಳಗೆ ಬಿದ್ದ ಉರಲು, ತನ್ನದಲ್ಲುದಕ್ಕೆ ಜೊಲ್ಲು ಸುರಿಸುವುದೇಕೆ ಬರಿದೆ ತೆರೆದೇನು ಬಾಯಿ, ಹಾಡ ಕಟ್ಟುವ ಹೆಮ್ಮೆ ಬರಡೆಮ್ಮೆ ನನಗೆ ಇದು ಗೊತ್ತಿಲ್ಲವೇನೆ ತಾಯಿ, ನಿನ್ನ ಕಂಡವರೆಲ್ಲ ಹಾಡ ಕಟ್ಟದೆ ಇಲ್ಲ ನಿನ್ನ ಹೆಸರವಕ್ಕೆ ಬಂತು, ಶಿವನ ತಲೆ ಕಟ್ಟಲಾರದ ಹೊಳೆಯ ಸರಿದೊರೆಯ ಹಾಡ ಕಟ್ಟುವುದದೆಂತೂ, ನಿನ್ನಂಥ ಪುಣ್ಯವಂತಿಯ ಕಂಡು ಮೌನದಿಂದಿಯುವುದೊಂದು ಪಾಪವೆಂದು, ಬಾಯಿ ತೆರೆದೆನು ಬಂದ ಸ್ವಚ್ಛಂದ ಗೀತವೇ ಸಂತಾಪ ಹರಿಸಲೆಂದು, ಭರತ ಭೂಮಿಯಲೊಮ್ಮೆ ತುಂಬಿಕೊಂಡಿರುತ್ತಿದ್ದ ಚೆನ್ನ ಬಂಗಾರ ಹೊಗೆಯೂ, ನಿನ್ನ ಬೆಳೆ ಒಲ್ದಂಡೆಯಲ್ಲಿ ಕಳೆಗೊಂಡಿರುವ ಹಣ್ಣು ನಗೆ ಮೊಗದ ಬಗೆಯೂ, ತಾಯ ತೊಡೆಯಲ್ಲಾಡಿ ಬೆಳೆಯದಿಹ ಕೂಸುಗಳು ಇಲೆಯೊಳಲ್ಲಾದರುಂಟೇ, ನಮ್ಮ ಸ್ವರಾಜ್ಯ ಸಾಮ್ರಾಜ್ಯಗಳ ಕ್ರೀಡೆಯದು ಈ ನಿನ್ನ ದಂಡೆಗುಂಟೆ, ಭೂಮಿ ತಾಯಿಯ ಕಾಟಕ್ಕಾಗಿ ಇಲೆಗಿಳಿದಂಥ ಚಿತ್ರಾವತಾರ ಮಾಲೆ, ಸಮಯಕ್ಕೆ ಬಂದರೂ ಅವಸರದಿ ತೆರಳಿತ್ತು ಜಗ ಮತ್ತೆ ಕಾಡು ಪಾಲೆ, ನೆವಕ್ಕೆ ಬಂದರೂ ಈಗೂ ನಿಂತಿರುವೆ ನೀನು ನಿಜ ನಿತ್ಯ ಸಂಸಾರ ಪಾರ, 10 ಅವತಾರಕ್ಕೂ ಹಿರಿದೆಂಬೆ ಹಡೆದವ್ವ ನಿನ್ನ ಗಂಗಾವತಾರ, ಕೂಸ ಅಳುವನು ಕೇಳಿ ತೀರಿ ಹೋಗಿಹ ತಾಯಿ ಬಂದಳೆಂಬಂತೆ ಭರದಿ,
ಸ್ವರ್ಗವಾಸವ ತೊರೆದು ಬಂದೆ ನೀ ಭವಬಂಧ ನಿರ್ಭೀತಳೆಂಬ ತೆರದಿ. ಶ್ರೀಮುಕ್ತಿದಾತೆ ನೀ ಶಿವ ಶಿರೋಮಣಿ ಭೂತೆ ಯಾವ ಕಡೆಗಿದ್ದರೇನೂ. ಹುಟ್ಟಿದ್ದೆ ಹರಿದದ್ದೆ ಕಡಲ ಕಡೆ ಮುಟ್ಟಿದ್ದೆ ಅದೇ ಮುಕ್ತಿ ಕ್ಷೇತ್ರ ತಾನು. ಎಲ್ಲಿಹುದಯೋಧ್ಯೆಯಲ್ಲಿಹುದು ದ್ವಾರಾವತಿಯು ಎಲ್ಲಿ ಗೋಕುಲವದೀಗ. ರಾಮಕೃಷ್ಣರ ಕೀರ್ತಿ ನಾಮಶೇಷವು ತಾನೆ ಕಾಲವಶವೆಲ್ಲ ಬೇಗ. ನೆಲಮುಗಿಲುಗಳು ಇರುವವರೆಗೆ ಗಂಗೆಯು ಉಂಟು ಉಂಟವಳ ಧವಲ ಮೂರ್ತಿ. ಶ್ರೀ ಭಗೀರಥ ಸಾರ್ವಭೌಮ ನಿನ್ನದು ಒಂದೇ ನಿಜವಾದ ಅಮರ ಕೀರ್ತಿ. ರಾಜರಮಣಿಯರೆದೆಗೆ ಬೆಳಗಿನಲ್ಲುಳಿದಂಥ ಕಸ್ತೂರಿ ಬಿದ್ದು ಕೆಳಕೆ. ಮೈ ತೊಳೆದ ನೀರಿನೊಡ ಗಂಗೆಯಲಿ ಕೂಡಿದರೆ ಮುಕ್ತಿ ಕಸ್ತೂರಿ ಮೃಗಕ್ಕೆ. ಹೀಗೆ ಹಾಡಿದ ಕವಿಯ ನಂಬಿ ನಿನ್ನಲ್ಲಿ ಮಿಂದೆ ನಾನವನ ಬಟ್ಟೆಯವನು. ನನ್ನ ತಾಯಿಗೆ ಮುಕ್ತಿ ಮಿಂದಂದೆಯಾಗಿತ್ತು ನಾನವಳ ಹೊಟ್ಟೆಯವನು. ಶಿವನಟ್ಟಹಾಸ ಹಿಮಗಿರಿಯ ಕರುಣಾಪಾಂಗ ತೊರೆ ಹಾಲು ಗೌರಿಯದೆಯ. ಎಂಬಂತನಾದಿ ಇಂದಿಂದಿಗೂ ಹರಿಯುತ್ತಿದೆ ಭಾರತೀಯ ಮಾತೃಹೃದಯ. ತನ್ನ ಮಕ್ಕಳಿಗಾಗಿ ಏನು ಮಾತೆಯ ರೀತಿ ಆ ಪದವಿಯಾವ ಕಂಡ. ನನ್ನ ಗಂಗಾಷ್ಟಕವು ಆ ಮಾತೃಪದದಲ್ಲಿ ಆಗಿರಲಿ ಜ್ಞಾನಪಿಂಡ. ಇದು ಗಂಗಾಷ್ಟಕ. ದ.ರಾ. ಬೇಂದ್ರೆಯವರು ಕಾಶಿ, ಹರಿದ್ವಾರ, ಋಷಿಕೇಶ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಇವತ್ತು ನಾವೇನು ಅದ್ಭುತವಾದ ಕುಂಭಮೇಳದ ಸುದ್ದಿಯನ್ನು ಕೇಳುತ್ತಾ ಇದ್ದೇವೆ. ಆ ಪ್ರಯಾಗ ಕ್ಷೇತ್ರದಲ್ಲಿ ಸಂಚರಿಸಿದಾಗ ಗಂಗೆಯಲ್ಲಿ ಮಿಂದಾಗ, ಆ ಗಂಗೆಯ ವೈಭವವನ್ನು ಉಂಡಾಗ ಅದರ ಅನುಭವ, ಅದರ ಅನುಭೂತಿಯನ್ನು ಉದ್ಗಾರವಾಚಕವಾಗಿ ಅಶ್ವಧಾಟಿಯಲ್ಲಿ ಬೇಂದ್ರೆಯವರು ರಚನೆ ಮಾಡಿದಂತಹ ಒಂದು ಭಾವಕಾವ್ಯ ಇದು ಗಂಗಾಷ್ಟಕ. ವರಕವಿಯ ಅದ್ಭುತವಾದ ಶಬ್ದಗಳ ಜೋಡಣೆ, ಪ್ರಾಸ, ಅವರು ಸಂಸ್ಕೃತದ ಸಾಹಿತ್ಯವನ್ನು ಯಾವ ಮಟ್ಟಿಗೆ ಓದಿದ್ದರು ಎಂಬುವ ಶ್ಲೋಕಗಳಲ್ಲಿ ಬಂದಿರುವ ಭಾವನೆಯನ್ನು ತೆರೆದಿಡುವ ಆ ಚಾಕಚಕ್ಯತೆ, ಅವರ ಚತುರತೆ ಇದೆಲ್ಲವೂ ಈ ಗೀತಿಕೆಯಲ್ಲಿ ಅಡಕವಾಗಿದೆ. ರಸಾಸ್ವಾದಕರು ಇದರ ಸ್ವಾದವನ್ನು ಸವಿಯಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರಗಳು.